ಡಿಕೆ ಶಿವಕುಮಾರ್ ಅವರ ಸಂಪುಟದ 2ನೇ ಲಿಸ್ಟ್ ಅನೌನ್ಸ್ ಆಗಿದೆ. ಇವತ್ತು ಸಾಯಂಕಾಲ ನೂತನ ಸಚಿವರುಗಳ ಪ್ರಮಾಣ ವಚನ ಫಿಕ್ಸ್ ಆಗುತ್ತೆ. ನೋಡಿ, ಈಗ ನಾವು 2ನೇ ಲಿಸ್ಟ್ ಅನ್ನು ನೋಡಿದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳಿಗಿಂತ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರುಗಳೇ ಸಿಕ್ಕಾಪಟ್ಟೆ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಬಣ ಅನ್ನೋದು ಬಹಳಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ. 60-40 ಅನುಪಾತ ಅಂತ ಹೇಳಲಾಗ್ತಾ ಇತ್ತು. 60 ಜನ ಹೊಸಬರಿರ್ತಾರೆ, 40 ಜನ ಹಳಬರಿರ್ತಾರೆ ಅಂತ. ಬಟ್ 2ನೇ ಲಿಸ್ಟನ್ನ ನಾವು ಗಮನಿಸ್ಕೊಂಡ್ರೆ ಅಲ್ಲಿ 1% 2% ಹೊಸಬರಿದ್ದಾರೆ, ಉಳಿದಂಥವರೆಲ್ಲರೂ ಕೂಡ ಹಳಬರೇ, ಎಲ್ಲರೂ 2-3 ಬಾರಿ ಮಿನಿಸ್ಟರ್ ಆಗಿರುವಂಥವ್ರೆ. ಇಲ್ಲಿ ಬಹಳ ಅಚ್ಚರಿಯ ಹೆಸರು ಕೇಳಿಬಂದಿದ್ದು ಒಂದು ಗಾಯತ್ರಿ ಶಾಂತೇಗೌಡ ಅವರ ಹೆಸರು. ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಜಮೀರ್ ಅಹಮದ್ ಖಾನ್ ಅವರು ಗೆದ್ದಿದ್ದಾರೆ. ಮೊನ್ನೆ ಹೈಕಮಾಂಡ್ ನಾಯಕರ ಬಳಿ ಜಮೀರ್ ಅಹಮದ್ ಖಾನ್ ಅವರು ಕ್ಷಮಾಪಣೆಯನ್ನ ಕೇಳ್ತಾರೆ. ಎಲ್ಲೋ ಒಂದು ಕಡೆ ಆ ಕ್ಷಮಾಪಣೆ ವರ್ಕೌಟ್ ಆಯ್ತಾ ಅನ್ನುವಂತಹ ವಿಚಾರವು ಈಗ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇರೋದು. ಯಾಕೆ ಕ್ಷಮಾಪಣೆಯನ್ನ ಕೇಳ್ತಾರೆ? ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಕೊನೆಯವರೆಗೂ ಕಳೆದ ಒಂದು 4-5 ದಿನದವರೆಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲ್ಲ. ಮೊದಲನೇ ಲಿಸ್ಟಲ್ಲೂ ಅವರ ಹೆಸರು ಇರಲಿಲ್ಲ, 2ನೇ ಲಿಸ್ಟಲ್ಲೂ ಅವರ ಹೆಸರು ಇರಲ್ಲ. ಕಾರಣ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ವಿಚಾರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಬೈ ಎಲೆಕ್ಷನ್ ಟೈಮಲ್ಲಿ. ಜಮೀರ್ ಅಹಮದ್ ಖಾನ್ ಅವರು ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಕೊಡೋದಕ್ಕಿಂತ ಮುಂಚೆ ಅವರು ಹೇಳಿದಂಥವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ, ಅದಾದಮೇಲೆ ಸಮರ್ಥ ಶಾಮನೂರು ಶಿವಶಂಕರಪ್ಪ ಅವರಿಗೆ ಟಿಕೆಟನ್ನು ಕೊಡಲಾಗುತ್ತೆ. ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಕ್ಯಾಂಪೇನ್ಗೆ ಯಾವುದಕ್ಕೂ ಕೂಡ ಬರಲ್ಲ, ಕೋಪ ಮಾಡ್ಕೊಂಡು ಕೇರಳದಲ್ಲೇ ಇರ್ತಾರೆ. ಅಲ್ಲಿಂದ ಸಿದ್ದರಾಮಯ್ಯ ಅವರು ಕರೆಸ್ತಾರೆ. ಕೊನೆ ಮೂಮೆಂಟಲ್ಲಿ ಬಂದ ಪುಟ್ಟ ಹೋದ ಪುಟ್ಟ. ಅದರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಪುಷ್ಟಿ ಕೊಡುವಂತೆ ಒಂದಷ್ಟು ಆಡಿಯೋಗಳು ಕೂಡ ವೈರಲ್ ಆಗುತ್ತೆ. ಅದಾದಮೇಲೆ ಆ ಆಡಿಯೋಗೆ ಜಮೀರ್ ಅಹಮದ್ ಖಾನ್ ಅವರು ಸ್ಪಷ್ಟನೆ ಕೊಡುವಂತಹ ಕೆಲಸ ಕೂಡ ಮಾಡ್ತಾರೆ. ಆ ಆಡಿಯೋ ನನ್ನದಲ್ಲ, ಅದು AI ಸೃಷ್ಟಿ ಮಾಡಿರೋ ಆಡಿಯೋ. ಪಕ್ಷದಲ್ಲಿ ಇದ್ದಂಥವರೇ ನನ್ನನ್ನು ತೇಜೋವಧೆ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಸ್ಪಷ್ಟನೆ ಕೊಡೋ ಕೆಲಸವನ್ನ ಮಾಡ್ಕೊಂಡು ಬಂದರು. ಕೊನೆಗೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ ಅಂತಾನೆ ಕೊನೆಯ ಗಳಿಗೆಯವರೆಗೂ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಕಳೆದ 3-4 ದಿನಗಳ ಹಿಂದೆ ಜಮೀರ್ ಅವರ ನಡವಳಿಕೆ, ಅವರು ಡೆಲ್ಲಿಗೆ ಹೋಗಿದ್ದು, ಬಂದಿದ್ದು, ಅವರ ಕೆಲವೊಂದಿಷ್ಟು ಆಕ್ಟಿವಿಟೀಸ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಜಮೀರ್ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ, 2ನೇ ಲಿಸ್ಟಲ್ಲಿ ಅವರ ಹೆಸರಿರುತ್ತೆ ಅನ್ನೋದು ಕೂಡ ಫಿಕ್ಸ್ ಆಗುತ್ತೆ. ಅದಾದ್ಮೇಲೆ ಜಮೀರ್ ಅವರು ಕೊಟ್ಟಂತಹ ಹೇಳಿಕೆಗಳು, ನನ್ನಿಂದ ಹೈಕಮಾಂಡ್ಗೆ ಏನಾದರೂ ತಪ್ಪ ಬೇಜಾರಾಗಿದ್ರೆ ನಾನು ಮಂಡಿ ಊರಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿಕೆ ಕೊಟ್ಟಂತ ಹೇಳಿಕೆಗಳು ಕೂಡ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತಾನೆ ಅಂದುಕೊಳ್ಳಲಾಗಿತ್ತು. ಅಂತೂ ಇಂತೂ ಜಮೀರ್ ಅವರಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಕ್ಕಿದೆ. ಅಂದರೆ ಮೊದಲನೇ ಲಿಸ್ಟಲ್ಲಿ UT ಖಾದರ್ ಅವರಿದ್ರು ಮುಸ್ಲಿಂ ಸಮುದಾಯದಿಂದ, 2ನೇ ಲಿಸ್ಟಲ್ಲಿ ಜಮೀರ್ ಅಹಮದ್ ಇದ್ದಾರೆ. ಅದರ ಜೊತೆಗೆ ಶಿವಾಜಿನಗರ ಶಾಸಕರಾದಂತಹ ರಿಜ್ವಾನ್ ಹರ್ಷದ್ ಅವರು ಕೂಡ ಇದ್ದಾರೆ. ಅಲ್ಲಿಗೆ ಅಬ್ಬಬ್ಬ ಲಾಟ್ರಿ ಅನ್ನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಕ್ಕಿದೆ. ಸೊ ಇದನ್ನ ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿತ್ತು. ದಾವಣಗೆರೆ ಬೈ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಬೇರೆ ಪಕ್ಷಕ್ಕೆ, SDPI ಪಕ್ಷಕ್ಕೆ ಒಂದಷ್ಟು ಕೋಟಿಯನ್ನ ಜಮೀರ್ ಅವರು ಫಂಡಿಂಗ್ ಮಾಡಿದ್ದಾರೆ, ಹಾಗೆ ಹೀಗೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರಂತೆ ಆಡಿಯೋಗಳು ಕೂಡ ವೈರಲ್ ಆಗುತ್ತೆ. ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳ್ತಾರೆ, ನನ್ನ ವಿರುದ್ಧ ಈ ರೀತಿ ಮಾಡಿದ್ದಾನೆ, ಆತನಿಗೆ ಹಿಂಗೆ ಕೊಡಬೇಕು ಅಂತ ಹೇಳು ಕೂಡ ಸಿದ್ದರಾಮಯ್ಯ ಅವರ ಬಳಿ ಜಮೀರ್ ಅವರ ಪರವಾಗಿ ಕೇಳೋಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಜಮೀರ್ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ, ಅದಾದ್ಮೇಲೆ ಜಮೀರ್ ಅವರು ಎಲ್ಲೋ ಒಂದು ಕಡೆ DK ಸುರೇಶ್ ಅವರ ಹತ್ರ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೆಲ್ಲವನ್ನ ಕೂಡ ಗಮನಿಸಿದ್ವಿ. ಕೊನೆಗೂ ಹಂಗೂ ಹಿಂಗೂ ಮಾಡಿ ಹೈಕಮಾಂಡ್ನ ಕ್ಷಮೆ ಕೇಳ್ತಾರೆ. ಕ್ಷಮೆ ಕೇಳಿ ಬಚಾವಾದ್ರ ಜಮೀರ್ ಅವರು. ಹಂಗೂ ಹಿಂಗೂ ಮಾಡಿ ಗೆದ್ದಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. 2ನೇ ಲಿಸ್ಟಲ್ಲಿ ಜಮೀರ್ ಅವರ ಹೆಸರು ಫೈನಲ್ ಆಗಿರೋದ್ರಿಂದ ಸಚಿವ ಸ್ಥಾನ ಫಿಕ್ಸ್ ಆಗಿದೆ.